ಹಲೋ ಸ್ಟೂಡೆಂಟ್ಸ್, ಎಲ್ರಿಗೂ ನಮಸ್ಕಾರ. KCET 2026 ರಿಸಲ್ಟ್ ಈಗಾಗಲೇ ರಿಲೀಸ್ ಆಗಿರುವಂಥದ್ದು. ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಸು ಕೂಡ ಈ ಒಂದು ರಿಸಲ್ಟನ್ನು ನೋಡ್ಕೊಂಡಿರ್ತೀರಾ. ನಿಮಗೆ ಬಂದಿರುವಂಥ ರ್ಯಾಂಕಿಂಗ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ತಂದಿದೆಯಾ ಇಲ್ವಾ ಅಂತ ತಪ್ಪದೆ ಕಮೆಂಟ್ ಮಾಡಿ. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಸು ಕೂಡ ನಮಗೆ ಬಂದಿರುವಂಥ ರ್ಯಾಂಕಿಂಗ್ ನಮಗೆ ಜಾಸ್ತಿ ಬಂದಿದೆ, ನಾವು ಅಂದ್ಕೊಂಡಿರುವಂಥ ಎಕ್ಸ್ಪೆಕ್ಟ್ ಮಾಡ್ಕೊಂಡಿರುವಂಥ ರ್ಯಾಂಕಿಂಗ್ಗಿಂತ ಜಾಸ್ತಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಿಮಗೆ ಬಂದಿರುವಂಥ ರ್ಯಾಂಕಿಂಗ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಇಲ್ವಾ ಅಂತ ಕಮೆಂಟ್ ಮಾಡಿ. ಅದರ ಜೊತೆಗೆ ನಿಮಗೆ ಎಷ್ಟೇ ರ್ಯಾಂಕಿಂಗ್ ಬಂದಿರಲಿ ನಿಮಗೆ ಕಾಲೇಜಸ್ಸು ಅಲಾಟ್ ಆಗೇ ಆಗುತ್ತೆ. ಹೌದು ಸ್ಟೂಡೆಂಟ್ಸ್, ನೀವು ಅಂದ್ಕೊಂಡಿರ್ಬೋದು ನನಗೆ ಜಾಸ್ತಿ ರಿಸಲ್ಟ್ ಅಂದರೆ ರ್ಯಾಂಕಿಂಗ್ ಜಾಸ್ತಿ ಬಂದಿದೆ, ನನಗೆ ಇಲ್ಲಿ ಕಾಲೇಜಸ್ ಅಲಾಟ್ ಆಗೋದಿಲ್ಲ, ಕಾಲೇಜಸ್ ಸಿಗೋದಿಲ್ಲ ಅಂತ ಅನ್ಕೋಬೋದು. ಇಲ್ಲ ಸ್ಟೂಡೆಂಟ್ಸ್, ನಿಮ್ಗೆ ಎಷ್ಟೇ ರ್ಯಾಂಕಿಂಗ್ ಬಂದಿರಲಿ ನಿಮಗೆ ಕಾಲೇಜಸ್ ಅಂತೂ ಸಿಕ್ಕೇ ಸಿಗುತ್ತೆ, ಯಾರು ಕೂಡ ಭಯಪಡುವಂಥ ಅವಶ್ಯಕತೆ ಇಲ್ಲ. ಓಕೆನಾ? ಹಾಗಾದ್ರೆ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗ್ತಾ ಇದೆ, ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋಕ್ಕಿಂತ ಬಿಫೋರ್ ನಾವೇನ ಮಾಡಬೇಕು ಅನ್ನುವಂಥ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆಯೇ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಇದೇ ರೀತಿಯಂಥ KCET ರಿಲೇಟೆಡ್ ಅಪ್ಡೇಟ್ಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ ಸ್ಟೂಡೆಂಟ್ಸ್. ಹಾಗೆಯೇ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಹಾಗೆ KCET ವಿದ್ಯಾರ್ಥಿಗಳು ಯಾರ್ಯಾರಿದ್ದಾರೆ ಎಲ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುವಂಥದ್ದು. ಓಕೆ ಸ್ಟೂಡೆಂಟ್ಸ್, ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ಟೂಡೆಂಟ್ಸ್, ನೀವು KA ವೆಬ್ಸೈಟ್ಗೆ ಬಂದ್ರಿ ಅಂತ ಅಂದರೆ ಇಂಪಾರ್ಟೆಂಟ್ ಅಪ್ಡೇಟ್ ನಿಮಗೆ ತಿಳಿಸ್ಕೊಡುವುದು ಏನು ಅಂತ ಅಂದರೆ, ಇಲ್ಲಿ CETಗೆ ಸಂಬಂಧಪಟ್ಟಂತೆ ಸೀಟ್ ಮ್ಯಾಟ್ರಿಕ್ಸನ್ನು ಕೂಡ ನಿಮಗೆ ರಿಲೀಸ್ ಮಾಡಿರುವಂಥದ್ದು. ಓಕೆನಾ? ಈ ಒಂದು ಸೀಟ್ ಮ್ಯಾಟ್ರಿಕ್ಸನ್ನು ನೀವು ನೋಡಿಕೊಂಡು, ಅಂದರೆ ಕರ್ನಾಟಕದಲ್ಲಿ ನಿಮಗೆ ಯಾವ್ಯಾವ ಕಾಲೇಜಸ್ ಇದೆ, ಆ ಕಾಲೇಜಸ್ಸಲ್ಲಿ ಏನೇನು ನಿಮಗೆ ಕೋರ್ಸಸ್ ಅವೈಲಬಲ್ ಇದೆ ಅನ್ನುವಂಥ ಮಾಹಿತಿಯನ್ನು ನಿಮಗೆ ಈ ಒಂದು ಸೀಟ್ ಮ್ಯಾಟ್ರಿಕ್ಸಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. SNQ ಕೋಟಾದಲ್ಲಿ ಎಷ್ಟು ಸೀಟ್ಸ್ ಇದೆ, ಅದರ ಜೊತೆಗೆ ನಿಮಗೆ ಇಲ್ಲಿ ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು, ಸ್ಪೆಷಲ್ ಕ್ಯಾಟಗರಿ ಆಗಿರ್ಬೋದು, ಹಾಗೆಯೇ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಸ್ಟೂಡೆಂಟ್ಸಿಗೆ ಆಗಿರ್ಬೋದು, ಇದೇ ರೀತಿಯಾಗಿ ಎಷ್ಟು ಸೀಟ್ಸ್ಗಳು ಆ ಒಂದು ಕೋರ್ಸ್ಗೆ ಸಂಬಂಧಪಟ್ಟಂತೆ ಟೋಟಲ್ ಸೀಟ್ಸಲ್ಲಿ ಎಷ್ಟು ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಸೀಟ್ಸನ್ನು ಡಿವೈಡ್ ಮಾಡಿದ್ದಾರೆ ಅನ್ನುವಂಥದ್ದನ್ನ ನಿಮಗೆ ಈ ಒಂದು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸಲ್ಲಿ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ. ಓಕೆನಾ? ಇನ್ನೊಂದು ಫೈನಲ್ ಆಗಿ ಒಂದು ಸೀಟ್ ಮ್ಯಾಟ್ರಿಕ್ಸನ್ನು ಕೂಡ ನಿಮಗೆ ಬಿಫೋರ್ ಆಪ್ಷನ್ ಎಂಟ್ರಿ ರಿಲೀಸ್ ಮಾಡ್ತಾರೆ. ಅಂದರೆ ಯಾವ್ಯಾವ ಕಾಲೇಜಸ್ಸಲ್ಲಿ ಎಷ್ಟು ಸೀಟ್ಸ್ ಅವೈಲಬಲ್ ಇದೆ ಅನ್ನುವಂಥದ್ದು ಕೂಡ ನಿಮಗೆ ರಿಲೀಸ್ ಮಾಡ್ತಾರೆ, ಅವಾಗೂ ಕೂಡ ನೀವು ನೋಡ್ಕೊಳ್ಬೋದು. ಓಕೆನಾ? ಈಗ ನೀವು ನಿಮ್ಮ ಒಂದು ಮೈಂಡ್ ಪ್ರಿಪ್ರೇಷನನ್ನು ಮಾಡ್ಕೊಳ್ಳಿ. ಅಂದರೆ ನಿಮಗೆ ರ್ಯಾಂಕಿಂಗ್ ಏನು ಬಂದಿದೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಅಂದರೆ ನಿಮ್ಮ ಒಂದು ನಿಯರೆಸ್ಟ್ ನೀವು ಯಾವ ಕಾಲೇಜಸ್ಸನ್ನು ಸೆಲೆಕ್ಷನ್ ಮಾಡ್ಕೊಳ್ಬೇಕು, ನಿಮ್ಮ ಒಂದು ಡಿಸ್ಟಿಕ್ಕಲ್ಲಿ ಯಾವ್ಯಾವ ಕಾಲೇಜಸ್ ಇದೆ ಅಂತ ನೀವು ಸೆಲೆಕ್ಷನ್ ಮಾಡ್ಕೊಳ್ಬೇಕು ಅಂತ ಅಂದರೆ ಈಗಲೇ ನೀವು ಪ್ರಿಪೇರನ್ನು ಮಾಡ್ಕೊಳ್ಳಿ. ಅಂದರೆ ಕಾಲೇಜಸ್ ನೇಮನ್ನು ನೀವು ಇಲ್ಲಿ ನೋಡ್ಕೊಳ್ಬೋದು. ಆ ಕಾಲೇಜಸ್ಸಲ್ಲಿ ನನಗೆ ಬೇಕಾಗಿರುವಂಥ ಕೋರ್ಸ್ ಅವೈಲಬಲ್ ಇದೆಯಾ ಅಲ್ವಾ ಅಂತ ನೀವು ಇಲ್ಲಿ ಆರಾಮಾಗಿ ನೋಡ್ಕೊಳ್ಬೋದು. ಓಕೆನಾ? ಇದು ಒಂದು ಅಪ್ಡೇಟ್ KA ಮುಖಾಂತರ ಬಂದಿದೆ. ಅಂದರೆ ನೀವು ಬಿಫೋರ್ ಆಪ್ಷನ್ ಎಂಟ್ರಿ ಇದನ್ನೆಲ್ಲನೂ ಕೂಡ ನೀವು ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ KA ಮುಖಾಂತರ ಇನ್ನೊಂದು ಅಪ್ಡೇಟ್, ಮೇನ್ ಇಂಪಾರ್ಟೆಂಟ್ ಅಪ್ಡೇಟ್ ಏನು ಅಂತಂದರೆ, ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇರುವಂಥದ್ದು KCET ಆಪ್ಷನ್ ಎಂಟ್ರಿಯನ್ನು ಯಾವಾಗ ಮಾಡ್ತಾ ಇದ್ದಾರೆ ಅಂತ. ತಮ್ಮ ಒಂದು KA ಮುಖಾಂತರ ತಮ್ಮ ಒಂದು ಅಫಿಷಿಯಲ್ X ಖಾತೆಯಲ್ಲಿ ಅಂದರೆ ಟ್ವಿಟರ್ ಖಾತೆಯಲ್ಲಿ ಹಂಚ್ಕೊಂಡಿರುವಂಥ ಮಾಹಿತಿ ಪ್ರಕಾರ ಸೀಟು ಹಂಚಿಕೆ ಪ್ರಕ್ರಿಯೆಗೆ ದಂತಾಂಶ ಸಿದ್ಧ ಇದ್ದು ಆಪ್ಷನ್ ದಾಖಲಿಸುವ ಪ್ರಕ್ರಿಯೆ ಜೂನ್ 10ರಿಂದ ಆರಂಭವಾಗಲಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇದು ಅಫಿಷಿಯಲ್ ಆಗಿ KA ಮುಖಾಂತರ ಬಂದಿರುವಂಥ ಅಪ್ಡೇಟ್ ಅಂತಲೇ ಹೇಳ್ಬೋದು. ಅಂದರೆ ನಿಮಗೆ ಜೂನ್ 10ನೇ ತಾರೀಕು ಮೇಲೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸ್ಟೂಡೆಂಟ್ಸ್, ಬಿಫೋರ್ ನೀವು ಯಾವ್ಯಾವ ಕಾಲೇಜಸ್ ಇದೆ ಇಲ್ಲ ಅನ್ನುವಂಥದ್ದನ್ನ ನಿಮ್ಮ ಒಂದು ಕೋರ್ಸ್ಗೆ ಸಂಬಂಧಪಟ್ಟಂತೆ ಲಿಸ್ಟನ್ನು ಪ್ರಿಪೇರ್ ಮಾಡ್ಕೊಳ್ಳಿ. ಹೌದು, ನಿಮಗೆ ಯಾವ್ಯಾವ ಕೋರ್ಸ್ ಮಾಡೋದಕ್ಕೆ ಇಷ್ಟ ಇದೆ, ಇಂಜಿನಿಯರಿಂಗಲ್ಲಿ ನೀವು ಕಂಪ್ಯೂಟರ್ ಸೈನ್ಸನ್ನು ತೊಗೋಬೇಕಾ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಮೆಕ್ಯಾನಿಕಲ್ ಮಾಡಬೇಕಂತ ಅಂದ್ಕೊಂಡಿದ್ದೀರಾ, ಆ ಒಂದು ಕಾಲೇಜಸ್ಸಲ್ಲಿ ಸೀಟ್ ಯಾವ್ಯಾವ ಕಾಲೇಜಸ್ಸಲ್ಲಿ ನಿಮಗೆ ಸೀಟ್ಸ್ ಅವೈಲಬಲ್ ಇದೆ ಅನ್ನುವಂಥದ್ದನ್ನ ನೀವು ಕಾಲೇಜ್ ಲಿಸ್ಟನ್ನು ಪ್ರಿಪೇರ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಆಪ್ಷನ್ ಎಂಟ್ರಿಯಲ್ಲಿ ನೀವು ಕಾಲೇಜಸ್ಸನ್ನು ಸೆಲೆಕ್ಷನ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೆ ನೀವು ಕೇಳ್ಬೋದು ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ನೀವು ನೋಡ್ಬೋದು ಇಲ್ಲಿ ಜೂನ್ 10ನೇ ತಾರೀಕು ಅಂತ ಇದೆ. ನಿಮಗೆ ಈಗ ಡೌಟ್ ಕ್ಲಾರಿಫೈ ಆಗಿರ್ಬೋದು. ಜೂನ್ 10ನೇ ತಾರೀಕಿಂದ ನಿಮಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗ್ತದೆ ಸ್ಟೂಡೆಂಟ್ಸ್. ಇನ್ನೂ ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳನ್ನು ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡಬೇಕು, ನಿಮಗೆ ಬಂದಿರುವಂಥ ರ್ಯಾಂಕಿಂಗ್ ಏನಿದೆ ಆ ರ್ಯಾಂಕಿಂಗ್ಗೆ ಸಂಬಂಧಪಟ್ಟಂತೆ ಯಾವ್ಯಾವ ಕಾಲೇಜಸ್ಸನ್ನು ನೀವು ಸೆಲೆಕ್ಷನ್ ಮಾಡ್ಕೊಳ್ಬೋದು ನಿಮ್ಮ ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಅಂತ ಅನ್ನುವಂಥ ಮಾಹಿತಿಗಳನ್ನು ಭಾಳಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳನ್ನು ನಿಮಗೆ ತಿಳಿಸ್ತಾ ಹೋಗ್ತವೆ ಮುಂದಿನ ಒಂದಿಷ್ಟು ವಿಡಿಯೋಸ್ಗಳಲ್ಲಿ. ಹಾಗೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೆಯ್ಟ್ ಮಾಡ್ತಾಯಿರಿ. ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಆಗಿತ್ತು. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಸ್ಟೂಡೆಂಟ್ಸ್. ನಿಮ್ಮ ಒಂದು
ಕೆ ಸಿ ಇ ಟಿ ರ್ಯಾಂಕಿಂಗನ್ನು ತಪ್ಪದೆ ಕಮೆಂಟ್ ಮಾಡಿ. ನಿಮಗೆ ಸ್ಯಾಟಿಸ್ಫೈ ಆಗಿದೆಯಾ ಇಲ್ವಾ ಅನ್ನುವಂಥದ್ದು ಕೂಡ ತಪ್ಪದೆ ಕಮೆಂಟ್ ಮಾಡಿ ಸ್ಟೂಡೆಂಟ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರೂ ಟೇಕ್ ಕೇರ್. ಬಾಯ್ ಸ್ಟೂಡೆಂಟ್ಸ್.